ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 6 1-21. ನಾಜಿರ್ ವ್ರತ ಭಾಗ 2. ಯೆಹೋವನು ದ್ರಾಕ್ಷಿಯ ಎಲ್ಲಾ ಉತ್ಪನ್ನಗಳನ್ನು ನಿಷೇಧಿಸಿದಾಗ ಅದರ ಉದ್ದೇಶ ಕೇವಲ ಕುಡಿತವನ್ನು ತಪ್ಪಿಸುವುದಕ್ಕಿಂತ ದೊಡ್ಡದಾಗಿತ್ತು. ಒಂದು ವೇಳೆ ನಿಯಮವು ಕೇವಲ ದ್ರಾಕ್ಷರಸ ಬೇಡ ಎಂದಷ್ಟೇ ಆಗಿದ್ದರೆ ಒಬ್ಬ ವ್ಯಕ್ತಿಯು ದ್ರಾಕ್ಷರಸದ ವಿನಿಗರ್ ಬಳಸಬಹುದಿತ್ತು, ಅಥವಾ ದ್ರಾಕ್ಷಿಯಿಂದ ಮಾಡಿದ ಪಾನೀಯ ಕುಡಿಯಬಹುದಿತ್ತು, ಅಥವಾ ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿಗಳನ್ನು ತಿಂದು ನಾನು ದ್ರಾಕ್ಷಾರಸ ಕುಡಿಯಲಿಲ್ಲ ಎಂದು ಹೇಳಬಹುದಿತ್ತು. ಆದರೆ ಯೆಹೋವನು ಪ್ರತಿಯೊಂದು ದ್ವಾರವನ್ನು ಮುಚ್ಚಿದನು. ವ್ರತದ ಅವಧಿಯಲ್ಲಿ ದ್ರಾಕ್ಷಾಲತೆಯಿಂದ ಬರುವ ಯಾವುದಕ್ಕೂ ಅನುಮತಿ ಇರಲಿಲ್ಲ. ಬೀಜ ಮತ್ತು ಸಿಪ್ಪೆಗೂ ಸಹ ಈ ಹರಕೆಯ ಭಾಗಶಃ ಪ್ರತ್ಯೇಕತೆ ಇಲ್ಲ, ಬದಲಾಗಿ ಸಂಪೂರ್ಣ ಪ್ರತ್ಯೇಕತೆಯಾಗಿತ್ತು. ಇದು ಲೌಕಿಕವಾಗಿ ಅನುಮತಿಸಲ್ಪಟ್ಟ ಸಾಮಾನ್ಯ ವಿಷಯಗಳನ್ನು ಸಹ ತ್ಯಜಿಸಿ ಈ ಸಮಯವು ಯೆಹೋವನಿಗೆ ಸೇರಿತು ಎಂದು ಬಹಿರಂಗವಾಗಿ ತೋರಿಸುವ ಅವಧಿಯಾಗಿತ್ತು. ವಿನಿಗರ್ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಸಹಕಾರಿ. ದ್ರಾಕ್ಷರಸದಿಂದ ತಯಾರಿಸಿದ ವಿನಿಗರ್ ಯಾವುದೇ ರಹಸ್ಯ ದ್ರವವಲ್ಲ, ಅದು ಉಳಿಯಾದ ದ್ರಾಕ್ಷರಸ. ಇದು 2 ಮುಖ್ಯ ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇದಾಗಿ, ಕಿಣ್ವವು ದ್ರಾಕ್ಷರಸವನ್ನು ಮಾದಕ ಪಾನೀಯ ಆಗಿ ಬದಲಾಯಿಸುತ್ತದೆ, ಅದು ದ್ರಾಕ್ಷರಸ. ನಂತರ ಬ್ಯಾಕ್ಟೀರಿಯಾವು ಆ ಮಧು ಪಾನೀಯವನ್ನು ಅಸಿಟಿಕ್ ಆಸಿಡ್ ಆಗಿ ಬದಲಿಸುತ್ತದೆ, ಅದು ವಿನಿಗರ್. ಈ ಪ್ರಕ್ರಿಯೆಯಿಂದಾಗಿ ವಿನಿಗರ್ನಲ್ಲಿ ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂಶ ಇರುವುದಿಲ್ಲ ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಇದು ಹುಳಿಯಾಗಿ ಮತ್ತು ತೀಕ್ಷ್ಣವಾಗಿರುತ್ತದೆ. ಜನರು ಇದನ್ನು ದ್ರಾಕ್ಷರಸದಂತೆ ಕುಡಿಯುವುದಿಲ್ಲ. ಆದ್ದರಿಂದ ಈ ಆಜ್ಞೆಯು ವಿನಿಗರ್ ಒಬ್ಬ ವ್ಯಕ್ತಿಯನ್ನು ಅಮಲೇರಿಸುತ್ತದೆಯೇ ಎಂಬ ಬಗ್ಗೆ ಅಲ್ಲ. ಈ ಆಜ್ಞೆಯು ವಿನಿಗರ್ ಯಾವುದಕ್ಕೆ ಸಂಬಂಧಿಸಿದೆ ಎಂಬುದರ ಬಗ್ಗೆ ಆಗಿದೆ. ಅದು ಇನ್ನೂ ದ್ರಾಕ್ಷರಸದಿಂದ ಬಂದದ್ದು, ಅದೇ ಉತ್ಪನ್ನದ ಸಾಲಿಗೆ ಸೇರಿದ್ದು, ಮತ್ತು ದ್ರಾಕ್ಷಿಯು ಅದೇ ಸಂಸ್ಕೃತಿಗೆ ಸಂಬಂಧಿಸಿದಾಗಿದೆ. ನಾಜೀರನು ಕೇವಲ ದ್ರಾಕ್ಷರಸ ಕುಡಿಯುವುದರಿಂದ ಮಾತ್ರವಲ್ಲದೆ ಆ ಇಡೀ ಪ್ರಪಂಚದಿಂದಲೇ ಆ ಅವಧಿಯಲ್ಲಿ ದೂರವಿರಬೇಕೆಂದು ಯೆಹೋವನು ಕಲಿಸುತ್ತಿದ್ದನು. ದ್ರಾಕ್ಷರಸದ ದುರುಪಯೋಗವು ಏಕೆ ಅಪಾಯಕಾರಿ ಎಂಬುದು ಕುರಿತು ನ್ಯಾಯ ಪ್ರಮಾಣವು ನಮಗೆ ಜ್ಞಾನವನ್ನು ನೀಡುತ್ತದೆ. ದ್ರಾಕ್ಷರಸವು ವಂಚಿಸಬಹುದು ಮತ್ತು ಅದು ಜನರನ್ನು ಅಪಹಾಸ್ಯ ಹಾಗೂ ತಪ್ಪುಗಳತ್ತ ಕರೆದೊಯ್ಯಬಹುದು ಎಂದು ಜ್ಞಾನೋಕ್ತಿಗಳು ಹೇಳುತ್ತವೆ. ಜ್ಞಾನೋಕ್ತಿ 21 ನ್ಯಾಯ ತೀರ್ಪನ್ನು ತಿರುಗಿಸುವ ರೀತಿಯಲ್ಲಿ ದ್ರಾಕ್ಷರಸ ಕುಡಿಯಬಾರದೆಂದು ನಾಯಕರಿಗೆ ಎಚ್ಚರಿಕೆ ನೀಡುತ್ತವೆ. ಜ್ಞಾನೋಕ್ತಿ 31:4-5. ಆದರೂ ಅರಣ್ಯಕಾಂಡ 6ರಲ್ಲಿ ದ್ರಾಕ್ಷರಸವನ್ನು ಅಶುದ್ಧವೆಂದು ಪರಿಗಣಿಸಲಾಗಿಲ್ಲ, ಏಕೆಂದರೆ ಋತದ ಕೊನೆಯಲ್ಲಿ ಅರ್ಪಣೆಗಳನ್ನು ನೀಡಿದ ನಂತರ ನಾಜೀರನು ಮತ್ತೆ ದ್ರಾಕ್ಷರಸವನ್ನು ಕುಡಿಯಬಹುದು. ಅರಣ್ಯಕಾಂಡ 6:20. ಆದ್ದರಿಂದ ನಾಜೀರ್ ಋತವು ದ್ರಾಕ್ಷರಸ ಕೆಟ್ಟದು ಎಂದು ಹೇಳುವ ನಿಯಮವಲ್ಲ, ಅದೊಂದು ಸ್ವಯಂ ಪ್ರೇರಿತ ಪ್ರತ್ಯೇಕತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯೆಹೋವನೇ ಮೊದಲು ಎಂದು ತೋರಿಸಲು ಒಂದು ಅವಧಿಯವರೆಗೆ ನ್ಯಾಯಸಮ್ಮತವಾದ ಸಂತೋಷವನ್ನು ತ್ಯಜಿಸುವುದಾಗಿದೆ. ತೋರಾದಲ್ಲಿ ಇದಕ್ಕೆ ಬಲವಾದ ಸಾಮ್ಯತೆ ಇದೆ. ಯಾಜಕರು ಸೇವೆ ಮಾಡುವಾಗ ದ್ರಾಕ್ಷರಸವನ್ನು ಕುಡಿಯದಂತೆ ನಿಷೇಧಿಸಲಾಗಿತ್ತು. ಇದರಿಂದ ಅವರು ಪವಿತ್ರವಾದದ್ದಕ್ಕೂ ಮತ್ತು ಸಾಮಾನ್ಯವಾದದ್ದಕ್ಕೂ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಮತ್ತು ಅವರ ವಿವೇಚನೆಯು ಸ್ಪಷ್ಟವಾಗಿರಲು ಸಾಧ್ಯವಿತ್ತು. ಯಾಜಕ ಕಾಂಡ 10:8-11. ಒಂದು ವಿಶೇಷ ಪ್ರತ್ಯೇಕತೆಯ ಅವಧಿಯಲ್ಲಿ ನಾಜೀರನು ದ್ರಾಕ್ಷಲತೆ ಮತ್ತು ಅದರ ಪಾನೀಯದಿಂದ ಏಕೆ ದೂರವಿರುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಯಾಜಕ ನಿಯಮವು ನಮಗೆ ಸಹಾಯ ಮಾಡುತ್ತದೆ. ಸ್ಪಷ್ಟ ಮನಸ್ಸಿನ ಪವಿತ್ರತೆ ಮತ್ತು ಬಹಿರಂಗ ಪ್ರತಿಷ್ಠಾಪನೆಯೇ ಇದರ ಗುರಿಯಾಗಿದೆ. ಈಗ ನಾವು ಕೂದಲಿನ ವಿಷಯಕ್ಕೆ ಬರೋಣ. ಇಲ್ಲಿ ಈ ಅಧ್ಯಾಯವು ಒಂದು ಪ್ರಮುಖ ಸುಳಿವನ್ನು ನೀಡುತ್ತದೆ. ನಾಜೀರನ ದೇವರ ಪ್ರತಿಷ್ಠಾಪನೆಯು ಅವನ ತಲೆಯ ಮೇಲಿದೆ ಎಂದು ಅರಣ್ಯಕಾಂಡ 6 ಹೇಳುತ್ತದೆ. ಅರಣ್ಯಕಾಂಡ 6:7 ಕತ್ತರಿಸಿದ ಕೂದಲು ಪ್ರತ್ಯೇಕತೆಯ ಕಿರೀಟದಂತೆ ಆಗುತ್ತದೆ ಎಂಬುದು ಇದರ ಉದ್ದೇಶ. ಈ ವ್ಯಕ್ತಿಯು ಈ ಅವಧಿಯಲ್ಲಿ ಯೆಹೋವನಿಗೆ ಸೇರಿದವನು ಎಂದು ಹೇಳುವ ಜೀವಂತ ಸಂಕೇತವಿದು. ಕೂದಲು ಬಹಿರಂಗವಾಗಿ ಕಾಣಿಸುವುದರಿಂದ ಹರಕೆಯು ಬಹಿರಂಗವಾಗಿ ತಿಳಿಯುತ್ತದೆ. ಆ ವ್ಯಕ್ತಿಯು ತನ್ನ ವ್ರತವನ್ನು ಸುಲಭವಾಗಿ ಮರೆಮಾಡಲು ಸಾಧ್ಯವಿಲ್ಲ. ಸಮಾಜವು ಅದನ್ನು ಗುರುತಿಸುತ್ತದೆ ಮತ್ತು ಆ ಗುರುತಿಸುವಿಕೆ ಜವಾಬ್ದಾರಿಯನ್ನು ತರುತ್ತದೆ. ವ್ರತವು ತಲೆಯ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತಿರುವಾಗ ದ್ವಂದ್ವ ಮನಸ್ಸಿಂದ ಬದುಕುವುದು ಕಷ್ಟವಾಗುತ್ತದೆ.
ಈಬ್ರ ಭಾಷೆಯಲ್ಲಿ ಪ್ರತಿಷ್ಠಾಪನೆಗೆ ಬಳಸುವ ಪದ ನೆಜಿರ್. ಆಸಕ್ತಿದಾಯಕವೆಂದರೆ ರಾಜ ಮಕುಟ ಅಥವಾ ಕಿರೀಟಕ್ಕೂ ಇದೇ ಮೂಲ ಪದವನ್ನು ಬಳಸಲಾಗುತ್ತದೆ. ಇದು ನಾಜೀರನ ಉದ್ದನೆಯ ಕೂದಲು ಕೇವಲ ಕೂದಲಲ್ಲ, ಬದಲಾಗಿ ಒಂದು ಬಹಿರಂಗವಾದ ಜೀವಂತ ಕಿರೀಟ ಎಂಬುದನ್ನು ಸೂಚಿಸುತ್ತದೆ. ಕೂದಲನ್ನು ಬೆಳೆಸುವ ಮೂಲಕ ನಾಜೀರನು ಆ ನಿರ್ದಿಷ್ಟ ಅವಧಿಯಲ್ಲಿ ತಾನು ಸಂಪೂರ್ಣವಾಗಿ ಯೆಹೋವನಿಗೆ ಸೇರಿದವನು ಎಂದು ಗುರುತಿಸುವ ದೈಹಿಕ ಸಂಕೇತವನ್ನು ತನ್ನ ದೇಹದ ಮೇಲೆ ಹೊರುತ್ತಾನೆ. ಇದು ಪವಿತ್ರ ಉದ್ದೇಶಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿರುವ ಸಾರ್ವಜನಿಕ ಗುರುತಾಗಿದೆ. ಕ್ಷೌರದ ಕತ್ತಿ ಬೇಡ ಎಂಬ ಆಜ್ಞೆಯು ಒಂದು ಸರಳ ಸಂದೇಶವನ್ನು ನೀಡುತ್ತದೆ. ಆ ಅವಧಿಯಲ್ಲಿ ಆಜೀರನು ತನ್ನ ಇಚ್ಛೆಯಂತೆ ಕೂದಲನ್ನು ವಿನ್ಯಾಸಗೊಳಿಸುವುದಿಲ್ಲ. ಕೂದಲು ಯೆಹೋವನು ನಿರ್ಮಿಸಿದಂತೆ ಬೆಳೆಯುತ್ತದೆ. ವ್ಯಕ್ತಿಯ ಸಾಮಾನ್ಯ ಸ್ವಾತಂತ್ರ್ಯವನ್ನು ಇಲ್ಲಿ ಸಮರ್ಪಿಸಲಾಗುತ್ತದೆ. ಯೆಹೋವನ ಹರಕೆ ಮೊದಲು ಮತ್ತು ಋತುವು ಮೃಗಿದಾಗ ಕೂದಲನ್ನು ಕ್ಷೌರ ಮಾಡಿ ಸಮಾಧಾನ ಬಲಿಯ ಅಡಿಯಲ್ಲಿ ಇರುವ ಬೆಂಕಿಯಲ್ಲಿ ಹಾಕುತ್ತದೆ. ಅರಣ್ಯಕಾಂಡ 6:18. ಆ ಕ್ರಿಯೆಯು ಕೂದಲು ಪ್ರತಿಷ್ಠಾಪಿಸಲ್ಪಟ್ಟ ಸಮಯದ ಸಂಕೇತವಾಗಿತ್ತು ಎಂದು ತೋರಿಸುತ್ತದೆ ಮತ್ತು ಸಮಯ ಮುಗಿದಾಗ ಅದನ್ನು ಮುಕ್ತಾಯದ ಸಮಾರಂಭದ ಭಾಗವಾಗಿ ಯೆಹೋವನಿಗೆ ಹಿಂತಿರುಗಿಸಲಾಗುತ್ತದೆ. ನಾಜೀರರು ಮೃತರ ಹತ್ತಿರ ಹೋಗಬಾರದೆಂದು ಅರಣ್ಯಕಾಂಡ 6:6-7 ಆಜ್ಞಾಪಿಸಲಾಗಿದೆ. ಈ ಮರಣದಿಂದ ಪ್ರತ್ಯೇಕವಿರುವುದು ಇಸ್ರಾಯೇಲರು ಇತರ ಜನಾಂಗಗಳಿಗಿಂತ ಹೇಗೆ ಭಿನ್ನವಾಗಿರಬೇಕು ಎಂಬ ದೊಡ್ಡ ಚಿತ್ರಣಕ್ಕೆ ಹೊಂದಿಕೆಯಾಗುತ್ತದೆ. ಅನೇಕ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಸೆಮಿಟಿಕ್ ಮತ್ತು ಗ್ರೀಕ್ ಗುಂಪುಗಳಲ್ಲಿ ಜನರು ಸತ್ತವರನ್ನು ಗೌರವಿಸಲು ಅಥವಾ ತಮ್ಮ ದುಃಖವನ್ನು ತೋರಿಸಲು ಧಾರ್ಮಿಕ ವಿಧಿಯಾಗಿ ತಲೆಕ್ಷೌರ ಮಾಡಿಕೊಳ್ಳುತ್ತಿದ್ದರು ಅಥವಾ ಗಡ್ಡವನ್ನು ಕತ್ತರಿಸುತ್ತಿದ್ದರು. ಅವರು ಮೂಲಭೂತವಾಗಿ ತಮ್ಮ ಕೂದಲನ್ನು ಸತ್ತವರಿಗೆ ಅಥವಾ ಅನ್ಯ ದೇವತೆಗಳಿಗೆ ಅರ್ಪಣೆ ಮಾಡುತ್ತಿದ್ದರು. ಆದರೆ ಮೋಶೆಯ ನಿಯಮವು ಸಂಪೂರ್ಣವಾಗಿ ಭಿನ್ನವಾದ ನಿಲುವನ್ನು ತೆಗೆದುಕೊಂಡಿತ್ತು. ಯಾರಾದರೂ ಸತ್ತಾಗ ಇಸ್ರಾಯೇಲರು ತಲೆಕ್ಷೌರ ಮಾಡಿಕೊಳ್ಳುವುದನ್ನು ಅಥವಾ ಗಡ್ಡದ ಅಂಚುಗಳನ್ನು ಕತ್ತರಿಸುವುದನ್ನು ತೋರಾ ಸ್ಪಷ್ಟವಾಗಿ ನಿಷೇಧಿಸಿತು. ಈ ನಿಯಮದ ಉದ್ದೇಶವು ಜನರನ್ನು ಪವಿತ್ರವಾಗಿ ಅಥವಾ ಪ್ರತ್ಯೇಕವಾಗಿ ಇಡುವುದಾಗಿತ್ತು ಮತ್ತು ಅವರು ಕಾನಾನ್ಯರ ಅಥವಾ ಈಜಿಪ್ಟನವರ ಅಂತ್ಯಕ್ರಿಯೆಯ ಪದ್ಧತಿಗಳನ್ನು ಅನುಸರಿಸದಂತೆ ತಡೆಯುವುದಾಗಿತ್ತು. ಯಾಜಕ ಕಾಂಡ 19:27-28 ಹೇಳುವಂತೆ ಅವರು ಸತ್ತವರಿಗಾಗಿ ತಮ್ಮ ಶರೀರವನ್ನು ಕೊಯ್ದುಕೊಳ್ಳಬಾರದು ಅಥವಾ ತಲೆಯನ್ನು ಬೋಳಿಸಿಕೊಳ್ಳಬಾರದು. ಧರ್ಮೋಪದೇಶ ಕಾಂಡ 14:1. ಇದನ್ನು ಪುನರುಚ್ಚರಿಸುತ್ತಾ, ನೀವು ನಿಮ್ಮ ದೇವರಾದ ಯೆಹೋವನ ಮಕ್ಕಳು, ಆದ್ದರಿಂದ ಸತ್ತವರಿಗಾಗಿ ನಿಮ್ಮನ್ನು ಕೊಯ್ದುಕೊಳ್ಳಬೇಡಿ ಅಥವಾ ಹಣೆಯ ಮೇಲಿನ ಕೂದಲನ್ನು ತೆಗೆಯಬೇಡಿ ಎಂದು ಹೇಳುತ್ತದೆ. ನಾಜೀರನ ಕತ್ತರಿಸಿದ ಕೂದಲು ಮತ್ತು ವರ್ಣದ ಸಂಪರ್ಕದಿಂದ ದೂರವಿರುವುದು ಹರಕೆಯನ್ನು ಪವಿತ್ರತೆ, ಜೀವನ ಮತ್ತು ಯೆಹೋವನಿಗೆ ಸಮರ್ಪಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಹತ್ತಿರದ ಕುಟುಂಬದ ಸದಸ್ಯರೇ ಮರಣ ಹೊಂದಿದರೂ ಸಹ ನಾಜೀರನು ತನ್ನನ್ನು ಅಶುದ್ಧಗೊಳಿಸಿಕೊಳ್ಳಬಾರದು. ಋತುವನ್ನು ಯೆಹೋವನ ಮುಂದೆ ಒಂದು ಗಂಭೀರ ಕರ್ತವ್ಯವೆಂದು ಪರಿಗಣಿಸಲಾಗಿತ್ತು. ಶಾಸ್ತ್ರವು ನಾಜೀರ್ ನಿಯಮಗಳೊಂದಿಗೆ ಅಥವಾ ನಾಜೀರ್ ರೀತಿಯ ನಿಯಮಗಳೊಂದಿಗೆ ಬದುಕಿದ ಜನರ ಉದಾಹರಣೆಗಳನ್ನು ತೋರಿಸುತ್ತದೆ. ಸಂಸೋನನು ಹುಟ್ಟಿನಿಂದಲೇ ಪ್ರತ್ಯೇಕಿಸಲ್ಪಟ್ಟವನು ಮತ್ತು ಕ್ಷೌರದ ಕತ್ತಿ ಬೇಡ ಎಂಬ ಸಂಕೇತವು ಅವನಿಗೆ ಬಲವಾಗಿ ಸಂಬಂಧಿಸಿದೆ. ನ್ಯಾಯಾಧಿಪತಿಗಳು 13:5. ಸಮವೇಲನು ಕೂಡ ನಾಜೀರ್ ಶೈಲಿಯ ಸಮರ್ಪಣೆಯನ್ನು ಹೊಂದಿದಂತೆ ಕಂಡುಬರುತ್ತದೆ, ಏಕೆಂದರೆ ಹನ್ನಳು ಅವನ ತಲೆಯ ಮೇಲೆ ಕ್ಷೌರದ ಕತ್ತಿ ಬಾರಬಾರದೆಂದು ಹರಕೆ ಮಾಡಿದಳು. 1 ಸಾಮುವೇಲ 1:11. ಸ್ನಾನಿಕ ಯೋಹಾನನು ನಾಜೀರ್ ರೀತಿಯ ನಿರ್ಬಂಧಗಳೊಂದಿಗೆ ಬದುಕಿದನು, ಏಕೆಂದರೆ ಅವನು ದ್ರಾಕ್ಷರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿಯುತ್ತಿರಲಿಲ್ಲ. ಲೂಕ 1:15. ಪೌಲನು ಕೂಡ ಒಂದು ಹರಕೆಯನ್ನು ಹೊಂದಿದನು ಮತ್ತು ತನ್ನ ಕೂದಲನ್ನು ಕತ್ತರಿಸಿಕೊಂಡನು. ಅಪೊಸ್ತಲರ ಕೃತ್ಯಗಳು 18:18. ನಂತರ ಪೌಲನು ಯೆರೂಸಲೇಮಿಗೆ ಹೋದಾಗ ಹರಕೆ ಮಾಡಿಕೊಂಡಿದ್ದ ಮನುಷ್ಯರ ಜೊತೆ ಸೇರಿ ಶುದ್ಧೀಕರಣ ಮತ್ತು ವೆಚ್ಚಗಳಲ್ಲಿ ಪಾಲ್ಗೊಂಡನು. ಇದು ಹರಕೆಯ ಕ್ಷೌರ ಮತ್ತು ಪವಿತ್ರ ಸ್ಥಳದಲ್ಲಿ ಅರ್ಪಣೆಗಳೊಂದಿಗೆ ಮುಕ್ತಾಯವಾಗುವ ಮಾದರಿಗೆ ಹೊಂದಿಕೆಯಾಗುತ್ತದೆ. ಅಪೊಸ್ತಲರ ಕೃತ್ಯಗಳು 21:23-26. ಅರಣ್ಯಕಾಂಡ 6:13-21. ಈ ನಿಯಮದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳಿವೆ. ಈ ಇಡೀ ನಿಯಮವು ನೂತನ ಕ್ರೈಸ್ತ ವಿಶ್ವಾಸಿಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದೆ. ನಾವು ಹೇಗೆ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ ಎಂಬುದನ್ನು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಪ್ರತ್ಯೇಕಿಸುವವನು ಮತ್ತು ಪವಿತ್ರತೆಗಾಗಿ ಕರೆಯುವವನು ಆದ ಯೆಹೋವನೇ,
ನಮ್ಮ ಭಕ್ತಿಯು ಕೇವಲ ಮಾತುಗಳಾಗಿರದೆ ನೈಜವಾಗಿರಲಿ. ನೀನು ನಮ್ಮಿಂದ ಆಳವಾದ ಪ್ರತ್ಯೇಕತೆಯನ್ನು ಬಯಸಿದಾಗ ನ್ಯಾಯಸಮ್ಮತವಾದ ಸುಖಗಳನ್ನು ತ್ಯಜಿಸಲು ನಾವು ಕಲಿಯುವಂತಾಗಲಿ. ನಮ್ಮ ಮನಸ್ಸು ಸ್ಪಷ್ಟವಾಗಿರಲಿ, ನಮ್ಮ ಆಯ್ಕೆಗಳು ಶುದ್ಧವಾಗಿರಲಿ ಮತ್ತು ನಮ್ಮ ಹೃದಯಗಳು ವಿಧೇಯತೆಯಲ್ಲಿ ಸ್ಥಿರವಾಗಿರಲಿ. ನಾವು ಅರಕೆಗಳ ಜೊತೆ ಆಟವಾಡದಿರೋಣ ಮತ್ತು ಪವಿತ್ರ ವಸ್ತುಗಳನ್ನು ಸಾಮಾನ್ಯವೆಂದು ಪರಿಗಣಿಸದಿರೋಣ. ರಹಸ್ಯದಲ್ಲಿ ನಂಬಿಗಸ್ತರಾಗಿರಲು ಮತ್ತು ನಿನ್ನ ಹೆಸರಿಗಾಗಿ ಬಹಿರಂಗವಾಗಿ ಬದುಕುವ ಧೈರ್ಯವನ್ನು ನಮಗೆ ಕಲಿಸು. ನಮ್ಮನ್ನು ಅಶುದ್ಧತೆಯಿಂದ ದೂರವಿಡು ಮತ್ತು ನಿನಗೆ ಮೆಚ್ಚುಗೆಯಾದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸು. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.